ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ನಾನು ನಿಮ್ಗೋಸ್ಕರ ಇವತ್ತು ಒಂದು ವೆಜ್ ಪಲಾವ್ ಅಥವಾ ವೆಜ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಬನ್ನಿ ಅದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಅದು ಕ್ವಿಕ್ ಆಗಿ ಅಂಡ್ ಈಸಿಯಾಗಿ ಕೂಡ ಮಾಡ್ಕೋಬಹುದು. ನಾರ್ಮಲ್ ಪಲಾವ್ಗೂ ಈ ಪಲಾವ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ನ ಹೀಟ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಇದು ಹೀಟ್ ಆದ್ಮೇಲೆ ನಾನು ಇದಕ್ಕೆ ಇವಾಗ ಆಯಿಲ್ ನ ಆಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 2 ಗ್ಲಾಸ್ ಅಷ್ಟು, 2 ಇಂದ 2.5 ಗ್ಲಾಸ್ ಅಷ್ಟು ರೈಸ್ ನ ಯೂಸ್ ಮಾಡ್ಕೊಂಡು ಈ ಪಲಾವ್ನ ವೆಜ್ ಬಿರಿಯಾನಿನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕುಕ್ಕರ್ ಏನಾಗಿದೆ, ಹೀಟ್ ಆಗಿದೆ. ಇವಾಗ ನಾನು ಇದಕ್ಕೆ ಆಯಿಲ್ ನ ಆಡ್ ಮಾಡ್ತಾ ಇದ್ದೀನಿ. ಈಗ ನಾನು ಆಯಿಲ್ ನ ಆಡ್ ಮಾಡಿ ಆಯ್ತು. ಸ್ವಲ್ಪ ಫ್ಲೇಮ್ ಇವಾಗ ಹೈ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾನು ಅಷ್ಟು ಗೀನ ಕೂಡ ನಾನು ಆಡ್ ಮಾಡ್ಕೊತಾ ಇದ್ದೀನಿ, ತುಪ್ಪನ ಆಡ್ ಮಾಡ್ಕೊತಾ ಇದ್ದೀನಿ. ಒಂದು ಚಕ್ಕೆ, ಒಂದು ಸ್ವಲ್ಪ ಕಲ್ಲು ಹೂವು, ಮತ್ತೆ ಒಂದು 4 ಲವಂಗ, 4 ಗೋಡಂಬಿ, ಒಂದೇ ಒಂದು ಏಲಕ್ಕಿನ ಆಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಒಂದು ಹಾಫ್ ಸ್ಪೂನ್ ಅಷ್ಟು ಸೋಂನ ಕೂಡ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. 2 ಆನಿಯನ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. 2 ಆನಿಯನ್ ಆಡ್ ಮಾಡ್ಕೊತಾ ಇದ್ದೀನಿ ಈಗ. ಮತ್ತೆ ನಾನಿಲ್ಲಿ 3 ಹಸಿಮೆಣಸಿನಕಾಯಿ ಏನಿರುತ್ತಲ್ಲ, ಕಟ್ ಮಾಡ್ದೇನೆ ಅದೇ ರೀತಿಯಾಗಿ ಆಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿ ಏನಿರುತ್ತಲ್ಲ, ಈ ವೆಜ್ ಬಿರಿಯಾನಿಗೆ ನೀವು ಸ್ವಲ್ಪ ತುಪ್ಪ ಆಡ್ ಮಾಡಿದ್ರೇನೆ ಅದರ ಒಂದು ಟೇಸ್ಟೇ ಚೇಂಜ್ ಆಗುತ್ತೆ. ನಾರ್ಮಲ್ ಎಲ್ಲ ಪ್ರತಿಯೊಂದು ಪಲಾವ್ಗೂ ನಾವು ತುಪ್ಪ ಆಡ್ ಮಾಡ್ತೀವಿ, ಬಟ್ ಇದರಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ, ಆಡ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನಾನು ಸ್ವಲ್ಪ ಇಲ್ಲಿ ಕಸೂರಿ ಮೆಥಿನ ಆಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಮತ್ತೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅಂದ್ರೆ ಒಂದು 7 ರಿಂದ 8 ಮೆಣಸಿನ್ಕಾಯಿ, ಒಂದು 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ 3 ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಸ್ವಲ್ಪ ಆಡ್ ಮಾಡ್ಕೊಂಡು ಸ್ವಲ್ಪ ಉಳಿಸ್ಕೊತೀನಿ, ಯಾಕಂದ್ರೆ ಖಾರ ಆಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಇಟ್ಟಿದ್ದೀನಿ. ಇನ್ನೆಲ್ಲ ಆಡ್ ಮಾಡ್ಕೊಂಡಿದ್ದೀನಿ. ಕಡಿಮೆ ಖಾರ ಆದ್ರೆ ನಾವು ಬೇಕಾದ್ರೆ ಆಡ್ ಮಾಡ್ಕೊಳ್ಳೋಣ. ನನ್ನ ಖಾರಕ್ಕೆ ಈಗ ಈ ಪೇಸ್ಟ್ ಏನ್ ಆಡ್ ಮಾಡಿದ್ದೀನಲ್ಲ, ಇದನ್ ಬಿಟ್ರೆ ಖಾರದ ಪುಡಿ ಆಗ್ಲಿ ಮತ್ತೆ ಇನ್ನೇನು ಆಡ್ ಮಾಡಕ್ ಹೋಗಲ್ಲ. ಆಡ್ ಮಾಡ್ಕೊಬಿಡೋಣ ಅಂತ ಅನಿಸ್ತಾ ಇದೆ, ಆಡ್ ಮಾಡ್ಕೊತಾ ಇದ್ದೀನಿ. ಫ್ಲೇವರ್ ಅಂತೂ ಘಮ ಘಮ ಅಂತ ಇದೆ, ಚೆನ್ನಾಗ್ ಅನಿಸ್ತಾ ಇದೆ ಫ್ಲೇವರು. ಇದಕ್ಕೆ ಯಾವುದೇ ರೀತಿಯಾದಂತ ಹಳದಿನ ನಾನು ಯಾವ್ದು ಪೌಡರ್ನ, ಖಾರದ ಪುಡಿ ಆಗ್ಲಿ ಧನಿಯಾ ಪುಡಿ ಆಗ್ಲಿ ಏನು ಆಡ್ ಮಾಡಲ್ಲ. ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಗ್ರೈಂಡ್ ಮಾಡಕ್ ಏನೋ ಹಾಕೊಳ್ಳಿಲ್ಲ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಆಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಹಸಿ ಬಟಾಣಿನ ನಾನು ಆಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಹಾಫ್ ಕಪ್ ಅಷ್ಟು ಕಾರ್ನ್ ನ ಕೂಡ, ಹಸಿ ಕಾರ್ನ್, ಸ್ವೀಟ್ ಕಾರ್ನ್, ಅದನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ.
ಪನ್ನೀರ್ನ ಕೂಡ ಆಡ್ ಮಾಡ್ಕೋಬಹುದು. ಅವಾಗ ಇದೇನಾಗುತ್ತೆ ಅಂದ್ರೆ ಸ್ವಲ್ಪ ಇನ್ನ ರಿಚ್ ಆಗುತ್ತೆ. ಸೊ ನಾನಿಲ್ಲಿ ಈ ರೀತಿಯಾಗಿ ಪೊಟ್ಯಾಟೋನ ಆಲೂಗೆಡ್ಡೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ನಾನು. ಮತ್ತೆ ಇಲ್ಲಿ ಎರಡು ಕ್ಯಾರೆಟ್ ನ ಕೂಡ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮತ್ತೆ ನಾನಿಲ್ಲಿ ಒಂದು 1/4 kg ಅಷ್ಟು ಬೀನ್ಸ್ ಅಥವಾ ಹುಳ್ಳಿಕಾಯಿ ಏನಿರುತ್ತಲ್ಲ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ವೆಜಿಟೇಬಲ್ ನ ಜಾಸ್ತಿ ಇಷ್ಟಪಟ್ಟು ತಿಂತೀರೋ ಅದನ್ನ ಕೂಡ ಆಡ್ ಮಾಡ್ಕೊಳ್ಳಿ. ಇದ್ರಲ್ಲಿ ಬೇಕಾದ್ರೆ ಯಾವ್ದು ಇಷ್ಟ ಇಲ್ಲ ಅದನ್ನ ಕಡಿಮೆ ಮಾಡ್ಕೊಂಡು ಇಷ್ಟ ಇರುವಂತದನ್ನ ಸ್ವಲ್ಪ ಜಾಸ್ತಿ ಆಡ್ ಮಾಡ್ಕೊಂಡು. ಒಂದು ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀಟಾಗಿ ಸಾಲ್ಟ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 1 ರಿಂದ 1.5 ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಬಿಡಿ ನೀಟಾಗಿ ಎಲ್ಲದಕ್ಕೂ ಎಲ್ಲದಕ್ಕೂ ಆಗ್ಲಿ ಅಂತ ಹೇಳಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೊಮ್ಯಾಟೊನ ಈ ರೀತಿಯಾಗಿ ಸ್ಲೈಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಟೊಮ್ಯಾಟೊನ ಕೂಡ ನಾನು ಆಡ್ ಮಾಡ್ಕೊತಾ ಇದ್ದೀನಿ. ಆಗ್ಲಿ ಲಿಡ್ ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಕುಕ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ನಾನು ಇವಾಗ ಒಂದು 5 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಟ್ಟಿದ್ದೆ. ಜಾಸ್ತಿ ಹೊತ್ತೇನು ಕುಕ್ ಆಗೋದು ಬೇಡ, ಒಂದು 5 ಮಿನಿಟ್ಸ್ ಕುಕ್ ಆದ್ರೆ ಸಾಕು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನಿಲ್ಲಿ ಎಲೆಕೋಸು ಕ್ಯಾಬೇಜ್ ಅಂತ ಏನ್ ಹೇಳ್ತಾರಲ್ಲ ಆ ಎಲೆಕೋಸನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಅದನ್ನ ಕೂಡ ನಾನೀಗ ಆಡ್ ಮಾಡ್ಕೊತಾ ಇದ್ದೀನಿ. ಒಂದು ಫುಲ್ ಬೌಲ್ ಅಲ್ಲಿ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಇದು ಹಾಕೊಡಿ, ಇಲ್ಲ ಇದು ನೀವು ಸ್ಕಿಪ್ ಮಾಡ್ಕೋಬಹುದು. ಈಗ ಒಂದು 1/2 ಸ್ಪೂನ್ ಅಷ್ಟು ಗರಂ ಮಸಾಲಾನ ಆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲ ಒಂದನ್ನೇ ಆಡ್ ಮಾಡ್ಕೊತಾ ಇರೋದು, ಅದನ್ನ ಬಿಟ್ರೆ ಯಾವುದೇ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ಅಷ್ಟು ಕಾಯಿ ಹಾಲು, ನಾನಿಲ್ಲಿ ಕಾಯಿ ಹಾಲು ತಗೊಂಡಿದ್ದೀನಿ. ಕಾಯಿನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಈ ರೀತಿಯಾಗಿ ಸೋಸಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ನಾನು ತಗೊಂಡಿದ್ದೀನಿ. ಸೊ ನೀವು 1 ಗ್ಲಾಸ್ ಏನ್ ತಗೊಂಡಿದ್ದೀನಲ್ಲ, ನೀವು ಇದನ್ನ ಮೆಜರ್ ಮಾಡ್ಕೊಂಡು ಅಂದ್ರೆ ಲೈಕ್ ನೀವು ನೀರ್ ಹಾಕುವಾಗ ಈ ಲೋಟ 1 ಗ್ಲಾಸ್ ಏನಿರುತ್ತೆ ಈ ಸ್ಕಿಪ್ ಮಾಡ್ಕೊಂಡು ವಾಟರ್ನ ಆಡ್ ಮಾಡ್ಕೊಳ್ಳಿ. ಇದನ್ನ ಮಿಸ್ ಮಾಡ್ಕೊಂಡು ಆಡ್ ಮಾಡ್ಕೊಂಡ್ರೆ ನಿಮ್ಗೆ ರೈಸ್ಗೆ ನೀರು ಜಾಸ್ತಿ ಆಗುತ್ತೆ. ಸೊ ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಓಕೆನಾ? ನೀವು ಕೋಕೋನಟ್ ನ ಗ್ರೈಂಡ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಬಟ್ ಈ ರೀತಿಯಾಗಿ ಮಾಡಿ ನೋಡಿ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನೀವು ಕೋಕೋನಟ್ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ. ಓಕೆನಾ? ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧದಷ್ಟು ಲೆಮನ್ ನ ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಅರ್ಧ ಹಾಕೊಳ್ತೀನಿ ನಾನು. ಅರ್ಧ ನಿಂಬೆ ಹಣ್ಣು ಹಾಕೊಂಡಿದ್ದೀನಿ. ಮತ್ತೆ ಒಂದು ಟೊಮ್ಯಾಟೊನ ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಜಾಸ್ತಿ ನಾವು ಟೊಮ್ಯಾಟೊನ ಇದಕ್ಕೆ ಯೂಸ್ ಮಾಡಕ್ ಬರಲ್ಲ. ಸೊ ನಾನು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಕಾಯಿ ಹಾಲು ಏನ್ ತಗೊಂಡಿರ್ತೀರಲ್ಲ ಅದೇ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ನಾನು ಮೊಸರನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಸೊ ಮೊಸರು, ಟೊಮ್ಯಾಟೊ ಮತ್ತೆ ಲೆಮನ್ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಟೊಮ್ಯಾಟೊ ಜೊತೆಗೆ ಇವಾಗ ಸ್ವಲ್ಪ ಮೊಸರನ್ನು ಕೂಡ ಆಡ್ ಮಾಡ್ಕೊಂಡಿದೀನಿ. ನಿಮ್ಮ ಹತ್ರ ಕಾಯಿ ಹಾಲು ಏನಾದ್ರು ಕಡಿಮೆ ಇತ್ತು ಅಂದ್ರೆ ನಾರ್ಮಲ್ ಹಾಲು ಮಿಲ್ಕ್ ಏನಿರುತ್ತೆ ಅದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಕಾಯಿ ಹಾಲನ್ನ ಆಲ್ರೆಡಿ ಆಡ್ ಮಾಡ್ಕೊಂಡಿದೀನಿ. ಸೊ ನಾನು ಇವಾಗ 4 ಲೋಟದಷ್ಟು ನೀರ್ನ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಸೊ 1:2 ರೇಷಿಯೋದಲ್ಲಿ ನಾನು ನೀರ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಕೆಟ್ಲರ್ ಅಲ್ಲಿ ಸ್ವಲ್ಪ ಹೀಟ್ ಮಾಡ್ಕೊಂಡಿದ್ದೆ, ಅದನ್ನ ಡೈರೆಕ್ಟ್ ಆಗಿ ನಾನು ಇವಾಗ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂತ ರೈಸ್ ಅಥವಾ ಬಿರಿಯಾನಿ ಏನೇ ಕುಕ್ ಮಾಡುವಾಗ ನೀರ್ನ ಸ್ವಲ್ಪ ನೀವು ಹೀಟ್ ಮಾಡಿ ಇಟ್ಕೊಂಡ್ರೆ ಬೇಗ ಅಡುಗೆನೂ ಬೇಗ ಆಗುತ್ತೆ. ಎಷ್ಟು ಬೇಕು ನೋಡ್ಕೊಂಡು ನೀವು ಸಾಲ್ಟ್ ನ ಆಡ್ ಮಾಡ್ಕೊಳ್ಳಿ ಈ ಟೈಮ್ ಅಲ್ಲಿ. ಇದು ಒಂದು ಕುದಿ ಬರ್ಲಿ ಅಂತ ಹೇಳಿ ನಾನು ಲಿಡ್ ನ ಜಸ್ಟ್ ಕ್ಲೋಸ್ ಮಾಡಿದ್ದೀನಿ ಅಷ್ಟೇನೆ. ಫುಲ್ಲು ಕ್ಲೋಸ್ ಮಾಡಿಲ್ಲ, ಸ್ವಲ್ಪ ಕ್ಲೋಸ್ ಮಾಡಿದ್ದೀನಿ.
ಸ್ಟಾರ್ಟ್ ಮಾಡುವಾಗ ರೈಸ್ ನ ವಾಶ್ ಮಾಡಿ ಅದನ್ನ ಉಣಿಲಿಕ್ಕೆ ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ಅದು ಕುದಿ ಬಂದ್ಮೇಲೆ ಇದು ನೀರ್ನೆಲ್ಲ ಚೆಲ್ಬಿಟ್ಟು ರೈಸ್ ನ ಆಡ್ ಮಾಡ್ಕೊಳ್ಳೋದು ಅಷ್ಟೇನೆ. ಸೊ ಈಗ ರೈಸೆಲ್ಲ ಆ್ಯಡ್ ಮಾಡಿ ಆದಮೇಲೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಹೈ ಫ್ಲೇಮಲ್ಲೇ ಇಟ್ಟು ಲಿಡ್ನ ಫುಲ್ ಕ್ಲೋಸ್ ಮಾಡ್ದೇನೆ ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಅದು ಕುದಿಲಿಕ್ಕೆ ಬಿಡೋಣ. ಒಂದು 90 to 80% ಅಷ್ಟು ನೀರೆಲ್ಲ ಅಬ್ಸರ್ವ್ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಫ್ಲೇಮ್ನ ಫುಲ್ಲು ಲೋ ಮಾಡಿಬಿಟ್ಟು ಈಗ ನಾವು ವಿಶಿಲ್ನ ಅಂದರೆ ಲೈಕ್ ಪ್ರೆಷರ್ನ ಕ್ಲೋಸ್ ಮಾಡೋಣ. ಒಂದು 5 ಮಿನಿಟ್ಸ್ ಅದು ನೀಟಾಗಿ ಅಳ್ಳಕ್ಕೆ ಬಿಡೋಣ. ಅದಾದಮೇಲೆ ಆಫ್ ಮಾಡಿದ್ರೆ ರೆಡಿ ಆಗುತ್ತೆ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿಯಾಗಿತ್ತು ಅಂತ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವೆಜ್ ಪಲಾವ್ ಅಥವಾ ವೆಜ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.